ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಸಾಮಾನ್ಯವಾಗಿ ನೀವು ಕಡಲೆಕಾಳಿನ ಅಂಬೊಡೆಯನ್ನು ತಿಂದಿರ್ತೀರಾ. ಇದು ಒಂದು ಸ್ಪೆಷಲ್ ಆಗಿ ಟ್ರೈ ಮಾಡಿದ್ದ ಮೊಳಕೆ ಬರಿಸಿದ ಹುರುಳಿಕಾಳಿನ ಅಂಬೊಡೆ. ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಶುಂಠಿ ಹಾಗೂ ಹಸಿಮೆಣಸನ್ನೊಮ್ಮೆ ತರಿತರಿಯಾಗಿ ರುಬ್ಬಿಕೊಂಡು ಇದಕ್ಕೆ 2 ಕಪ್ನಷ್ಟು ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ತರಿತರಿಯಾಗಿ ರುಬ್ಬಿಕೊಳ್ಬೇಕು. ಹಿಂದಿನ ದಿನ ಬೆಳಗ್ಗೆ ನಾನು ಹುರುಳಿಕಾಳನ್ನು ನೀರು ಹಾಕಿ ಇಟ್ಟಿದ್ದೆ. ಸಂಜೆ ನೀರನ್ನು ತೆಗೆದು ಮೊಳಕೆ ಬರಲಿಕ್ಕೆ ಇಟ್ಟು ಮರುದಿನ ಸಂಜೆ ಆಗುವಾಗ ಈ ರೀತಿ ಒಳ್ಳೆ ಮೊಳಕೆ ಬಂದಿದೆ. ಯಾವುದೇ ನೀರನ್ನು ಹಾಕಿಕೊಳ್ಬೇಕಂತ ಇಲ್ಲ. ಈಗ ಈ ರುಬ್ಬಿಕೊಂಡ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಂತಹ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರುಳ್ಳಿ ನೀರು ಬಿಡುವುದರಿಂದ ಇದಕ್ಕೆ ನೀರನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದಕ್ಕೆ ಇದನ್ನು ಹಾಗೆ ಕಲಸಿಕೊಳ್ತಾ ಇದ್ದೇನೆ. ಹುರುಳಿಕಾಳಿನಲ್ಲಿ ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಎಲ್ಲ ರಿಚ್ ಆಗಿರೋದ್ರಿಂದ ಇದು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಕಡಲೆಕಾಳಿನ ಅಂಬೊಡೆಯನ್ನು ಟ್ರೈ ಮಾಡಿರ್ತೀರಾ. ಈ ಥರ ಮೊಳಕೆ ಹುರುಳಿಕಾಳಿನ ಅಂಬೊಡೆಯನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಹಿಟ್ಟನ್ನು ತೆಕ್ಕೊಂಡು ಈ ರೀತಿ ಬಾಳೆ ಎಲೆಯಲ್ಲಿ ಕೂಡ ತಟ್ಟಿಕೊಳ್ಬಹುದು, ಇಲ್ಲದಿದ್ದರೆ ಕೈಯಲ್ಲಿ ತಟ್ಟಿ ಕೂಡ ಎಣ್ಣೆಗೆ ಬಿಡಬಹುದು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನೊಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಫ್ಲೇಮನ್ನು ಆದಷ್ಟು ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು. ಇದು ಪೂರ್ತಿ ಫ್ರೈ ಆದಾಗ ಇದನ್ನು ಎಣ್ಣೆಯಿಂದ ತೆಗಿಬಹುದು. ಬಿಸಿ ಬಿಸಿ ಕಾಫಿಯೊಟ್ಟಿಗೆ ಈ ಮೊಳಕೆ ಹುರುಳಿಕಾಳಿನ ಅಂಬೊಡೆಯನ್ನು ಸರ್ವ್ ಮಾಡಿ. ಈ ಸ್ಪೆಷಲ್ ಆದ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.